ಹಲೋ ಎವ್ರಿವಾನ್, ಮತ್ತೊಮ್ಮೆ ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಯಾರು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದು ಯಾಕಿರಬಹುದು ಅದನ್ನು ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಯಾರು ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದು ಯಾಕೆ, ಇದಕ್ಕೇನು ಬರುತ್ತೆ ನೋಡೋಣ. ಕ್ವೀನ್ ಆಫ್ ಆಟಮ್, ಹಾಗೆ 4 ಆಫ್ ವಿಂಟರ್, ಮತ್ತೊಂದು ಅವೇಕ್ನಿಂಗ್, ಮತ್ತೊಂದು ಈಗೋ ಬರ್ತಾ ಇದೆ, ಹಾಗೆ ಏಸ್ ಆಫ್ ಸಮ್ಮರ್. ಇಲ್ಲಿ 10 ಆಫ್ ವಿಂಟರ್. 10 ಒಂದು ಕಂಪ್ಲೀಷನ್ ತೋರಿಸುತ್ತೆ. ಏನೋ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ, ನಿಮ್ಗೇನೋ ಹೇಳಬೇಕು ಅನ್ನೋದಿದೆ, ಅವ್ರ ಮನಸ್ಸಲ್ಲಿ ಏನೋ ಇದೆ, ಅದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಮನಸ್ಸನ್ನು ಹಗುರ ಮಾಡ್ಕೋಬೇಕು ಅನ್ನೋದಿದೆ. ಇಲ್ಲೊಂದು ಕ್ವೀನ್ ಆಫ್ ಆಟಮ್ ಬರ್ತಾ ಇದೆ. ಯಾರೋ ವ್ಯಕ್ತಿಗೋಸ್ಕರ ನೀವೂ ಕಾಯ್ತಾ ಇದ್ದೀರಾ. ಇಲ್ಲೊಂದು ಮೆಸೇಜ್ ಇದೆ, ಮೀಟಿಂಗ್ ಸಮ್ವನ್ ಹೂ ಕ್ಯಾನ್ ಹೆಲ್ಪ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಏನೇನೋ ಕನಸುಗಳಿದೆ, ಅದೆಲ್ಲ ನಿಜ ಆಗಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಅವರಿಂದ ನಿಮಗೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ನಿರ್ಧಾರಗಳನ್ನ ತಿಳ್ಕೊಳ್ಳೋದಿದೆ. ಹಾಗಾಗಿ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಸುಮಾರು ದಿವಸದಿಂದ ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದಿದೆ. ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಕೆಲವರು ಎಷ್ಟೋ ಅಷ್ಟು ಮಾತುಕತೆಗಳಿದ್ರೂ ಮೊದಲಿನ ಆತ್ಮೀಯತೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಇಲ್ಲೊಂದು ಅವೇಕ್ನಿಂಗ್ ಇದೆ. ಇಷ್ಟು ದಿನ ಜೀವನದಲ್ಲಿ ಒಂದು ಡಾರ್ಕ್ ಸೈಡ್ ಇತ್ತು, ಮಂಕು ಕವಿದಿತ್ತು, ಅಂಥ ಮಾತುಕತೆಗಳಿರಲಿಲ್ಲ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಇದೆಲ್ಲ ಸರಿಯಾಗೋ ಒಂದು ಟೈಮ್ ಬಂದಿದೆ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲೊಂದು ಅವೇಕ್ನಿಂಗ್ ಇದೆ. ಇಷ್ಟು ದಿನ ಏನೋ ಆಬ್ಸ್ಟಿಕಲ್ಸ್ ಇತ್ತು, ಬೇಜಾರಿತ್ತು, ಈಗ ಅವರೇನೋ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೊಂದು ಈಗೋ ಬರ್ತಾ ಇದೆ. ನಿಮ್ಮ ಹತ್ರ ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಇಲ್ಲಿ ಈಗೋ ಅಂದಾಗ ಆ ಒಂದು ಜಂಬ ಅಲ್ಲ, ಏನೋ ಫಿಯರ್ ಇತ್ತು, ಏನೋ ಯೋಚನೆಗಳಿತ್ತು. ಆದ್ರಿಂದ ಅವರು ನಿಮ್ಮ ಜೊತೆ ಕಡಿಮೆ ಮಾತಾಡ್ತಾ ಇದ್ರು ಅಥವಾ ನಿಮ್ಮಿಂದ ದೂರ ಆಗಿದ್ರು. ಯಾಕೆಂದ್ರೆ ಅವ್ರ ಹತ್ರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಅದರಿಂದ ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ರು ಅನ್ನಿಸ್ತಾ ಇದೆ. ಹಾಗೆ ನಿಮ್ಗಿಲ್ಲಿ ದಿ ಬಿಗಿನಿಂಗ್ ಆಫ್ ಎ ನ್ಯೂ ಇಂಟಿಮೇಟ್ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ. ಅವ್ರ ಮನಸ್ಸಿಗೆ ಏನೋ ಡಿಸಿಷನ್ ತಗೋಬೇಕು ಅಂತ ಅನಿಸಿದೆ. ಈ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇದೆ ಅನ್ನಿಸ್ತಾ ಇದೆ. ಹಾಗೆ ಕಂಪ್ಲೀಷನ್ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರು ಯಾಕೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಸ್, ಹಾಮಿಟ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 10 ಆಫ್ ವ್ಯಾಂಡ್ಸ್, ಹಾಗೆ ಏಸ್ ಆಫ್ ಸಾರ್ಟ್ಸ್, ಮತ್ತೊಂದು ಹೇರಫೆಂಟ್ ಬರ್ತಾ ಇದೆ. ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಕಿಂಗ್ ಆಫ್ ವ್ಯಾಂಡ್ಸ್. ಏನೋ ಕನ್ಫ್ಯೂಷನ್ ಇತ್ತು ಅವ್ರ ಮನಸ್ಸಲ್ಲಿ. ಇಷ್ಟು ದಿನ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಏನೋ ಅಲೋನ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮ ನೆನಪುಗಳು ಸಮುದ್ರದ ಅಲೆ ಹಾಗೆ ಮತ್ತೆ ಮತ್ತೆ ಬರ್ತಾ ಇದೆ. ಎಷ್ಟೋ ಸರಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ನೆನಪುಗಳು ಬರೆದ ಹಾಗೆ ನಿಮ್ಮಿಂದ ಕೆಲವು ಕಾಲ ದೂರ ಇದ್ದಾರೆ. ಆದರೆ ಅವ್ರಿಗೂ ಮನಸ್ಸು ಅನ್ನೋದಿದೆ ಅಲ್ವಾ, ಆಗಾಗ ನೆನಪಾಗ್ತಾ ಇರುತ್ತೆ. ಇಲ್ಲೇನೋ ಬ್ಲಾಕೇಜಸ್ ಇದೆ. ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಕ್ಯಾಸ್ಟ್ ಇಶ್ಯೂಸ್ ಇರಬಹುದು, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇತ್ತು. ಕೆಲವು ಸರಿ ನಮ್ಗೆ ಯಾರಾದರೂ ಇಷ್ಟ ಆದರೆ, ಅಥವಾ ಏನಾದರೂ ಸಾಮಾನು ಇಷ್ಟ ಆದರೆ, ಅಥವಾ ನಮ್ಗೆ ಯಾವುದೋ ಒಂದು ಜಾಬ್ ಇಷ್ಟ ಆದರೆ ಅದಕ್ಕೋಸ್ಕರ ಕಷ್ಟಪಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ. ಹಾಗೆ ಇಲ್ಲಿ ಅವರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಿಮ್ಮನ್ನು ಅವರು ಇಲ್ಲಿ ಇಷ್ಟಪಟ್ಟಿದ್ದಾರೆ, ಮುಂದೆ ಅವ್ರ ಜೀವನದಲ್ಲಿ ನೀವಿರಬೇಕು ಅನ್ನೋದಿದೆ. ಹಾಗಾಗಿ ಏನೋ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅವ್ರಿಗೊಂದು ಅವೇಕ್ನಿಂಗ್ ಆಗಿದೆ ಅಂದಾಗ ಏನೋ ಅವ್ರ ಪ್ರಾಬ್ಲಮ್ಗಳು ಸಾಲ್ವ್ ಆಗಿರೋ ಸಾಧ್ಯತೆ ಕಾಣ್ತಾ ಇದೆ. ಇಲ್ಲಿ ಏನೋ ಡಿಸಿಷನ್ ತಗೊಂಡಿದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ನನಗೆ ಫೀಲ್ ಆಗ್ತಾ ಇದೆ.
ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ಇಲ್ಲಿ ನಿಮಗೆ ಕೇಳೋಣ. ಗೋಯಿಂಗ್ ವಿತ್ ದಿ ಫ್ಲೋ, ಮತ್ತೊಂದು ಫ್ಲಾರಿ, ಹಾಗೆ ಮೊಮೆಂಟ್ ಟು ಮೊಮೆಂಟ್, ಮತ್ತೊಂದು ನ್ಯೂ ವಿಷನ್, ಇಲ್ಲೊಂದು ಕಂಡೀಷನಿಂಗ್, ಬಾಟಮ್ನಲ್ಲಿ ಸ್ಟ್ರೆಸ್, ಗೋಯಿಂಗ್ ವಿತ್ ದಿ ಫ್ಲೋ. ಇಲ್ಲಿ ಏನೋ ಸಮಸ್ಯೆಗಳಿತ್ತು, ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ, ಅವರ ಭಾವನೆಗಳನ್ನ ಅವರ ಇಷ್ಟಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನೋ ದೇವ್ರು ಮಾಡಿದಾಗಲಿ ಆ ಥರ ಅನ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ನೆನಪು ಆಗಾಗ ಬರ್ತಾ ಇದೆ. ಮೊಮೆಂಟ್ ಟು ಮೊಮೆಂಟ್, ಪ್ರತಿ ಕ್ಷಣನೂ ನಿಮ್ಮ ನೆನಪಿದೆ, ಮರೆಯೋಕ್ಕಾಗ್ತಾ ಇಲ್ಲ. ಆ ಒಂದು ಸ್ಟ್ರೆಸ್ ಇತ್ತು ಅವರಲ್ಲಿ. ಏನೋ ಡಿಸಿಷನ್ ತಗೊಂಡಿದ್ದಾರೆ, ಅದನ್ನು ನಿಮಗೆ ಹೇಳಬೇಕು ಅಂತ ಅನಿಸಿದೆ ಅವ್ರಿಗೆ. ಅದರಿಂದ ಸದ್ಯದಲ್ಲಿ ಅವರು ನಿಮ್ಮನ್ನು ಭೇಟಿ ಆಗಬಹುದು ಅನ್ನೋದಿದೆ. ಇದಕ್ಕೆ ಫೇರೀಸ್ ಏನು ಹೇಳ್ತಾರೆ ಕೇಳೋಣ. ವಿಸ್ಡಮ್, ಮತ್ತೊಂದು ಸೆಲೆಬ್ರೇಷನ್, ಹಾಗೆ ಆಸ್ಕ್ ಫಾರ್ ಹೆಲ್ಪ್, ಮತ್ತೊಂದು ಫ್ಲರಿಶ್, ಫೇರಿ ಸ್ಪಾಟಿಂಗ್, ಫೈಂಡ್ ಬ್ಯಾಲೆನ್ಸ್ ಹಾಗೆ ಬರ್ತಾ ಇದೆ. ಇಲ್ಲಿ ಬಿ ವೈಸ್ ಅನ್ನೋದಿದೆ. ಹೌದು, ಎಷ್ಟೋ ಸರಿ ನಾವು ಅನ್ಕೊಂಡಾಗ ಏನೂ ಆಗಲ್ಲ. ಜೀವನದಲ್ಲಿ ಎಷ್ಟೋ ಕನಸುಗಳಿರುತ್ತೆ, ಆದರೆ ನಮ್ಮಲ್ಲಿ ಆ ಅದೃಷ್ಟ ಇರಬೇಕಲ್ವಾ. ಅದರಿಂದ ನಿರಾಸೆ ಮಾಡ್ಕೊಳ್ದೆ ಅದನ್ನ ಯೂನಿವರ್ಸ್ಗೆ ಸರೆಂಡರ್ ಆದಾಗ ಒಂದಲ್ಲ ಒಂದಿನ ನಡೆಯುತ್ತೆ ಅದು. ಆ ಒಂದು ಮೆಸೇಜ್ ನಿಮಗಿದೆ. ಆಸ್ಕ್ ಫಾರ್ ಹೆಲ್ಪ್, ಏನೋ ನಿಮ್ಮ ಆಸೆಗಳು ನೆರವೇರುತ್ತೆ ಅನ್ನೋದಿದೆ ಇಲ್ಲಿ. ನಿಮ್ಮನ್ನು ಅವರು ಭೇಟಿ ಮಾಡ್ಬೋದು. ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಆ ಫೇರೀಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಇದೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೀವು ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ, ಅವರಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಅವ್ರು ನಿಮ್ಮನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ವಿತ್ ಪಾಸಿಟಿವ್ ಆನ್ಸರ್ಸ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಫೈನಲ್ ಮೆಸೇಜ್ ನೋಡ್ಬೇಕನ್ನಿಸ್ತಾ ಇದೆ. ಏನು ಬರುತ್ತೆ ನೋಡೋಣ. ಇಲ್ಲಿ ಹೋಪ್, ಬಾಟಮ್ನಲ್ಲಿ ಏನಿದೆ ಮ್ಯಾಜಿಕಲ್ ಗೇಟ್ವೇ. Hope is always there. Even if we can't see it, optimistic expectations can help change a negative situation into a positive one. ಅದರಿಂದ ಪಾಸಿಟಿವ್ ಆಗಿರಿ, ಆ ದೇವರಲ್ಲಿ ನಂಬಿಕೆ ಇಡಿ. ಯಾವುದೇ ನೆಗೆಟಿವ್ ಸಿಚುಯೇಷನ್ ಇರಬಹುದು, ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ನಿಮ್ಮ ಯೋಚನೆಗಳನ್ನು ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ನೀವು ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗಬಹುದು. ಹಾಗೆ ನಿಮಗಿಲ್ಲೊಂದು ಮ್ಯಾಜಿಕಲ್ ಗೇಟ್ವೇ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.